ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನು ಇವತ್ತು ಮಾಡ್ತಾ ಇದ್ದೀನಿ ನಾರ್ತ್ ಕರ್ನಾಟಕ ಸ್ಪೆಷಲು ಮಸಾಲೆ ಖಾರ. ನಾವು ಒಂದ್ಸಲ ಮಸಾಲೆ ಖಾರನ ಮಾಡಿಬಿಟ್ಟು ಇಟ್ಟಂದ್ರೆ ಎಲ್ಲ ತರಕಾರಿ ಸೊಪ್ಪುಗೆಲ್ಲ ಹಾಕ್ಕೊಂಡು ನಾವು ತಿನ್ನಬಹುದು. ಬೇಕಾಗುವಂಥ ಸಾಮಗ್ರಿ ಎಲ್ಲ ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ 1/4 kg ತೊಗೊಂಡಿದ್ದೀನಿ, ಸಂಕೇಶ್ವರ ಮಿರ್ಚಿ 1/4 kg ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ 1/4 kg, ಪಾಟ್ಲಿ ಜವಾರಿ 1/4 kg. ನೀವು ಖಾರ ತುಂಬ ಬೇಡ ಅಂದರೆ ಬ್ಯಾಡಗಿ ಜಾಸ್ತಿ ಹಾಕೋಬಹುದು. ಎಲ್ಲ ಖಾರವನ್ನು ಕ್ಲೀನಾಗಿ ತುಂಬೆಲ್ಲ ತೆಗೆದುಬಿಟ್ಟು 3 ರಿಂದ 4 ದಿನ ಬಿಸಿಲಿಗೆ ಒಣಗಿಸ್ಬಿಟ್ಟು ಇಟ್ಕೊಳ್ಳಿ. ಆಮೇಲೆ ನೀವು ಮಿಲ್ಲಿಗೆ ಹಾಕ್ಸ್ಕೋಬೇಕಾದ್ರೆ ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಥವಾ ಒಣಗಿಸ್ತೀವಿ ಅದ್ರ ಮೇಲೆ ಖಾರ ಬಾಳಿಕೆ ಬರುತ್ತೆ. ಬೀಜ ಆಮೇಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು 1 kg ಖಾರಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಈ ರೀತಿ ಮಿಲ್ಲಿಗೆ ಹಾಕ್ಸ್ಕೊಂಡು ಬನ್ನಿ ಪೌಡ್ರನ್ನ. ಮಸಾಲೆಯನ್ನು ನೋಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಕ್ಕೆ, ಲವಂಗ, ರಾಮಪತ್ರಿ, ಕಾಳುಮೆಣಸು, ಪಲಾವ್ ಎಲೆ ಇದೆಲ್ಲ 5 ಗ್ರಾಮ್ ತೊಗೊಂಡಿದ್ದೀನಿ. ಮೆಂತೆ ಕಾಳನ್ನ 4 ರಿಂದ 5 ಕಾಳು ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕಿದ್ರೆ ಕಹಿ ಆಗತ್ತೆ. ಸಾಸಿವೆ, ಎಳ್ಳು ಇದು ಕೂಡ ನಾನು 5 ಗ್ರಾಮನೇ ತೊಗೊಂಡಿದ್ದೀನಿ. ಕೊತ್ತಂಬರಿ ಬೀಜ ಮತ್ತು ಜೀರಿಗೆ 100 ಗ್ರಾಮ್ ತೊಗೊಂಡಿದ್ದೀನಿ. ಕಲ್ಪತ್ರಿ ಕೂಡ 5 ಗ್ರಾಮು. ಈ ಎಲ್ಲ ಮಸಾಲೆನ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಮಸಾಲೆ ಆಗುತ್ತೆ. ಕರಿ ಏಲಕ್ಕಿ ಕೂಡ 5 ಗ್ರಾಮು. ಎಲ್ಲ ಮಸಾಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ. ನಾವು ಮಸಾಲೆನ ಆದಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಸೀದು ಹೋದರೆ ಖಾರ ಎಲ್ಲ ಹಾಳು ಆಗತ್ತೆ. ನಾವು ಈ ರೀತಿ ಖಾರ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಕೂಡ ಟೇಸ್ಟಿ ಆಗತ್ತೆ. ಬದನೆಕಾಯಿ, ಎಣ್ಗಾಯಿ ಬದನೆಕಾಯಿ ಅಥವಾ ಹೀರೆಕಾಯಿ ಎಲ್ಲ ಮಾಡ್ತೀವಲ್ವ, ಆವಾಗ ಈ ಖಾರ ಹಾಕ್ಕೊಂಡ್ರೆ ರುಚಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗತ್ತೆ. ನಾನಿಲ್ಲಿ 100 ಗ್ರಾಮು ಒಣ ಕೊಬ್ಬರಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡ್ಬಿಟ್ಟು ಅದು ಕೂಡ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೊಳ್ತೀನಿ. ಇದು ಕೂಡ ನಾವು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗತ್ತೆ. ಇದಕ್ಕೂ ಕೂಡ ನೀವು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ನಾನು ಒಟ್ಟಿಗೆ ನೀರು ಹಾಕದೇನೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಎಲ್ಲ ಮಸಾಲೆ ಎಲ್ಲ ಇರುತ್ತಲ್ಲ, ನಾವು ಪ್ಲೇನ್ ಖಾರದಲ್ಲಿ ಈ ಮಸಾಲೆಯನ್ನು ಮಿಕ್ಸ್ ಮಾಡಿಬಿಟ್ಟು ಸ್ಟೋರು ಮಾಡಿ ಇಡ್ಬೋದು. ಯಾವುದೇ ಕಾರಣಕ್ಕೆ ನೀರು ತಾಗಿಸಬೇಡಿ. ನೀರು ಹಾಕಿದ್ರೆ ಏನಾಗುತ್ತೆ, ಮಸಾಲೆ ಖಾರನ ಹಾಳಾಗತ್ತೆ. ನಾನು ನೀರು ಹಾಕದೆ ಪೇಸ್ಟು ರೆಡಿ ಮಾಡಿದ್ದೀನಿ. ಈ ರೀತಿ ಎಲ್ಲ ಖಾರನ ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿಣದ ಬೇರು ಬೇಕಾದರೆ ನೀವು ಖಾರ ಕುಟ್ಟಬೇಕಾದ್ರೆ ಹಾಕ್ಬೋದು, ಇಲ್ಲಾಂದರೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದ ಆದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಸೌಟಿಂದ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಖಾರ ಇರುತ್ತೆ, ಅದಕ್ಕೋಸ್ಕರ ನೀವು ಕೈಯಿಂದ ಖಾರ ಮಿಕ್ಸ್ ಮಾಡ್ಕೊಳ್ತೀನಂದರೆ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬಹುದು. ನಾವು ವರ್ಷಕ್ಕೆ 3 ರಿಂದ 4 kg ಖಾರ ಈ ರೀತಿ ಮಸಾಲೆ ಖಾರನ ಮಾಡಿಕೊಂಡು ಇಟ್ಕೊಳ್ತೀವಿ. ಎಲ್ಲ ತರಕಾರಿ ಸೊಪ್ಪು ಸಾಂಬಾರಿಗೆಲ್ಲ ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ನೀವು ಮಾಡ್ಕೋಬೇಕಾದ್ರೆ 1 kg ಲೆಕ್ಕದಲ್ಲಿ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಆಗತ್ತೆ. ನಾನು ಪ್ರತಿದಿನ ಅಡುಗೆ ಮಾಡಬೇಕಾದ್ರೆ ಇದೇ ಖಾರನ ಯೂಸ್ ಮಾಡಿರ್ತೀನಿ. ನಾನು ಅವಾಗವಾಗ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಲ್ವಾ, ನಾರ್ತ್ ಕರ್ನಾಟಕ ಸ್ಪೆಷಲ್ಲು ಮಸಾಲೆ ಖಾರ ಅಂತ. ನನಗೆ ಯಾರೊಬ್ಬರು ಕೇಳಿದ್ರು ಮಸಾಲೆ ಖಾರ ರೆಸಿಪಿನ ಅಪ್ಲೋಡ್ ಮಾಡಿ, ಅದಕ್ಕೋಸ್ಕರ ಮಾಡಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಹೊಸ ಹೊಸ ವಿಡಿಯೋ ಎಲ್ಲ ವೀಕ್ಷಿಸಬಹುದು. ನೀವು ಈ ಖಾರನ ಗಾಜಿನ ಭರಣಿ ಅಥವಾ ಪಿಂಗಾಣಿ ಭರಣಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಯಾವುದೇ ಕಾರಣಕ್ಕೆ ನೀರಿನ ಅಂಶ ತಾಗಿಸಬೇಡಿ.
ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.